स्वागत है आपका बी न्यूज़ नेशन में। मैं हूं आबिद हुसैन शेख। सुनील गौड़ा पाटिल की बाढ़ पीड़ितों को मदद। बीजापुर बागलकोट जुड़वा जिला एमएलसी सुनील गौड़ा पाटिल ने आज अपने निजी खर्च पर बाढ़ पीड़ितों के लिए 1 लाख रुपए की लागत के कंबल्स ब्लैंकेट्स को जिला अधिकारी को सौंपते हुए येडियुरप्पा के नाम एक पत्र में परेशान बेहाल बाढ़ से प्रभावित जनता को फिर से मूल सुविधाएं जल्द से जल्द पहुंचाते हुए दोबारा इन जिंदगियों को बसाकर स्वाभिमान से जीने का अधिकार देने की मांग की। ಬಿಜಾಪುರ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಯಲ್ಲಿ ಈ ಒಂದು ಪ್ರವಾಹದಿಂದ ಎರಡೂ ಜಿಲ್ಲೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ತಾವೆಲ್ಲ ಮಾಧ್ಯಮದ ಮುಖಾಂತರ ನಾನು ಕೂಡ ಎಲ್ಲ ಕಡೆ ಜಮಖಂಡಿ ತಾಲೂಕು ಪೂರ ಎಲ್ಲ ಹಳ್ಳಿಗಳು ಮತ್ತು ಬಾಗಲಕೋಟು ಮತ್ತು ಮುದ್ದೇಬೇಳ ಎಲ್ಲ ಕಡೆ ನಾನು ಖುದ್ದಾಗಿ ಇವತ್ತು ಭೇಟಿ ಕೊಟ್ಟು ಎಲ್ಲ ಗಂಜಿ ಕೇಂದ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಮತ್ತು ನಿನ್ನೆ ಮುದ್ದೇಬೇಳದಲ್ಲಿ ಒಂದು ರಿವ್ಯೂ ಮೀಟಿಂಗನ್ನು ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿ ಜೊತೆಗೆ ಮಾಡಿದ್ದೀನಿ ಅಲ್ಲೇ ಮುದ್ದೇಬೇಳದಲ್ಲಿ. ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಈಗಾಗಲೇ DC ಅವರಿಗೆ. ಏನಂದ್ರೆ ನಮ್ಮ ಇವತ್ತು ನೆರೆ ಸಂತ್ರಸ್ತರಿಗೆ ಇದೇನು ಸಂತ್ರಸ್ತರಿಗೆ ಸುಮಾರು 50,000 ರೂಪಾಯಿ ಇವತ್ತು ಅವರ ಒಂದು ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕಂತ ನಾನು ವಿನಂತಿ ಮಾಡ್ಕೊಂಡಿದ್ದು ಮನವಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ರೈತರ ಮೋಟ್ರುಗಳು ನಾನು ಸಾಕಷ್ಟು ಕಡೆ ಇವತ್ತು ಹೋದಾಗ ಅವರ ಮೋಟ್ರುಗಳು ಸುಟ್ಟು ಹೋಗಿದ್ದಾರೆ ಇವತ್ತು ನೀರಲ್ಲಿ. ಅದನ್ನು ಒಂದು ರಿಪೇರಿ ಮಾಡಿಸುವಂಥ ಒಂದು ಏನಾದರೂ ಪರಿಹಾರ ಕೊಡಬೇಕಾಗ್ತದೆ. ಮತ್ತು ಮುಖ್ಯವಾದದ್ದು ಭಾಳಷ್ಟು ಕಡೆ ನಾವು ನೋಡಿದಾಗ TCಗಳು ಸುಟ್ಟಿದ್ದಾವೆ, ರೈತರಿಗೆ TCಗಳನ್ನು ಕೊಡಬೇಕು. ಮತ್ತು ಮನೆಗಳು ಕುಸಿದು ಹೋಗಿದ್ದಾವೆ, ಮನೆಗಳು ಕೂಡ ಇವತ್ತು ಆದಷ್ಟು ಅಂದರೆ ಇದು ಆದಮೇಲೆ ನೀರು ಕಡಿಮೆ ಆದಮೇಲೆ ಅವರಿಗೆ ಇರುವಂಥ ಒಂದು ವ್ಯವಸ್ಥೆ ಮನೆಗಳನ್ನು ಕಟ್ಟಿಕೊಡಬೇಕು ಅಂತ ಅದನ್ನು ಕೂಡ ಮನವಿ ಮಾಡಿದ್ದೀನಿ. ಮತ್ತು ಸುಮಾರು 60 ದಿನಗಳಲ್ಲಿ ವಿದ್ಯೋಪಾದಲ್ಲಿ ಅಂದರೆ ವಾರ್ ಫುಟಿಂಗ್ ಮೇಲೆ ಇವತ್ತು ನಾವು ಕೆಲಸ ಮಾಡಿ ಏನು ಅವರು ಮನೆಯಲ್ಲಿ ನೀರು ಬಂದಿದೆ, ಯಾಕಂದರೆ ಅಲ್ಲಿ ಹುಳ ಹುಪ್ಪಡಿ ಅನೇಕ ಇವು ಮಲೇರಿಯಾ ಡೆಂಗ್ಯೂ ಬರುವಂಥ ಪರಿಸ್ಥಿತಿ, ಸಣ್ಣ ಮಕ್ಕಳಿದ್ದಾವೆ. ಸಾಕಷ್ಟು ಕಡೆ ನೋಡಿದ್ವಿ ನಾವು ಇವತ್ತು ಡೆಲಿವರಿ ಆದಂಥ ಪಾಪ ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆಲ್ಲ ಇವತ್ತು ನಾವು ಆರೋಗ್ಯ ಅಂದ್ರೆ ಅಲ್ಲೊಂದು ಆರೋಗ್ಯ ಕೇಂದ್ರಗಳು ಇಲ್ಲೆಲ್ಲೆಲ್ಲಿ ಗಂಜಿ ಕೇಂದ್ರ ತೆಗೆದಿದ್ದಾರೆ. ಅಲ್ಲಿ ಆ ಗ್ರಾಮ 4 ಊರು ಮಧ್ಯೆ ಒಂದು ಆರೋಗ್ಯ ಕೇಂದ್ರವನ್ನು ತೆಗೆದು ಸುಮಾರು 60 ದಿನಗಳು ಮಾತ್ರ ಆ ದಿನದಲ್ಲಿ 60 ದಿನದ ಅಲ್ಲಿ ಯಾರಾದರೂ ವೈದ್ಯರು ಅಲ್ಲಿದ್ದರೆ ಅವರಿಗೆ ಅನುಕೂಲ ಆಗ್ತಂತೇಳಿ ಅದನ್ನು ಕೂಡ ಮನವಿ ಮಾಡಿದ್ದೀನಿ ನಾನು. ಮತ್ತು ನಾನು ಕೂಡ ಸ್ವತಃವಾಗಿ MLC ಆಜೆ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಎಲ್ಲ ಕಡೆ ಖುದ್ದಾಗಿ ಭೇಟಿ ಕೊಡ್ತೀನಿ. ಇನ್ನೂ ಸಿಂದಗಿ ಮತ್ತು ಹಿಂಡಿ ಇದೆ, ಅದನ್ನು ಕೂಡ ನಾನು ಭೇಟಿ ಕೊಡ್ತೀನಿ. ಮತ್ತು ಮೇವು ವ್ಯವಸ್ಥೆ ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳಿದರು ಮೇವಿನ ವ್ಯವಸ್ಥೆ ನಮ್ಮ ದನಗಳಿಗೆ ಮಾಡಬೇಕಾಗಿದೆ, ಅದನ್ನು ಕೂಡ ಅವ್ರು ಮಾಡ್ತಾಯಿದ್ದಾರೆ, ಅದನ್ನೂ ಮನವಿ ಮಾಡಿದ್ದೀನಿ. ಮತ್ತು ಮುಖ್ಯವಾದದ್ದು ಏನಂದ್ರೆ ಈ ಶಾಲೆಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಈ ಮಳೆಯಲ್ಲಿ ಸಾಕಷ್ಟು ಶಾಲೆಗಳು ಪೂರ ಎಲ್ಲ ನೀರು ನಿಂತು ಅನೇಕ ಸಮಸ್ಯೆಗಳಾಗಿದೆ. ಅವನು ಕೂಡ ರಿಪೇರಿ ಮಾಡಿಸಿ ಆ ಮಕ್ಕಳಿಗೆ ಮತ್ತೆ ಅದನ್ನು ಹೈಜೀನ್ ಆಗಿ ಮತ್ತಲ್ಲಿ ಯಾಕಂದರೆ ರೋಗ ಬರುವಂಥ ಚಾನ್ಸಸ್ ಇರ್ತವೆ, ಮಲೇರಿಯಾ ಡೆಂಗ್ಯೂ, ಅದನ್ನು ಸರಿಯಾಗಿ ಮಾಡಿ ಅದನ್ನು ಕೂಡ ಪ್ರಾರಂಭ ಮತ್ತು ಎಲ್ಲ ಇನ್ಫೆಕ್ಷನ್ ಇದು ಎಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಡಿಸ್ಇನ್ಫೆಕ್ಟೆಂಟ್ ಹೊಡೆದು ಸರಿಯಾಗಿ ಮತ್ತೆ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಾನು ಮನವಿ ಮಾಡಿದ್ದೀನಿ. ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ವಿಶೇಷವಾಗಿ ಜಮಖಂಡಿ ಮತ್ತು ಮುಧೋಳ ಭಾಗದಲ್ಲಿ ಅತಿ ಹೆಚ್ಚಾಗಿದೆ. ಯಾಕಂದ್ರೆ ಕೆಲವೊಂದು ಕಡೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮುಳುಗಡೆ ಪ್ರದೇಶಗಳಿರೋದ್ರಿಂದ ಅವ್ರು ಮೊದಲೇ ಅವ್ರಿಗೆ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪುನರ್ವಸತಿ ಕೇಂದ್ರ ಮಾಡಿದ್ದಾರೆ. ಆದರೆ ಜಮಖಂಡಿ ತಾಲೂಕಿನಲ್ಲಿ ನಾನು ಹೋದಾಗ ಅಲ್ಲಿ ಕೆಲವೊಂದು ಗ್ರಾಮಕ್ಕಿನ್ನ ಏನು ಪರಿಹಾರ ಅಂದರೆ ಪುನರ್ವಸತಿ ಕೇಂದ್ರ ಆಗಲಿ ಅವರಿಗೆ ಮುಳುಗಡೆ ಆಗಲಿ ಮಾಡಿಲ್ಲ. ಆದಷ್ಟು ಬೇಗ ಸರ್ಕಾರ ಅವರಿಗೆ ಮುಳುಗಡೆ ಮಾಡಿ ಅವರಿಗೆ ಪುನರ್ವಸತಿ ಕೇಂದ್ರ ಮಾಡಿ ಅವರಿಗೆಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅದನ್ನು ಕೂಡ ನಾನು ವಿನಂತಿ ಮಾಡ್ತೀನಿ. ಸರ್, ಕಾಂಗ್ರೆಸ್ಸಿಂದ ಟೀಮ್ಗಳನ್ನು ಕಳಿಸಿದರೆ ಹಲವಾರು, ಯಾಕಂದರೆ ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರದಲ್ಲೂ ಅಂತೂ ಯಾರೂ ಇನ್ನು ಮಿನಿಸ್ಟರ್ಗಳಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಕಾಂಗ್ರೆಸ್ನವರು ಏನು ಟೀಮ್ಗಳು ಬೇರೆ ಬೇರೆ KPCCಯಿಂದ ನಮ್ಮ HK ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಅವರು, ಅನೇಕರು, ದಿನೇಶ್ ಗುಂಡೂರಾವ್ ಅವರು ಎಲ್ಲರೂ ಅವ್ರ ಜೊತೆಗೆ ನಾನು ಕೂಡ ಸ್ವತಃ ಮೊನ್ನೆ ಎಲ್ಲ ಕೆಲವೊಂದು ಕಡೆ ನಮ್ಮ SR ಪಾಟೀಲ್ ಇರ್ಬೋದು, SR ಪಾಟೀಲ್, JT ಪಾಟೀಲ್, ಅನೇಕರು, ಮೇಟಿ ಅವರು ಎಲ್ಲರೂ ಅವರು ಅಲ್ಲಿ ಜಮಖಂಡಿ ಮತ್ತು ನಮ್ಮ ಆನಂದ್ ನ್ಯಾಮಗೌಡ ತಾವು ನೋಡ್ತಾ ಇದ್ರಿ TVಯಲ್ಲಿ ಸತತವಾಗಿ 24/7 ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾಳೆಯಿಂದ ನನ್ನ ಸಹೋದರ MB ಪಾಟೀಲ್ ಅವರು ಕೂಡ ಪ್ರವಾಸ ಈಗಾಗಲೇ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಎಲ್ಲ ಕಡೆ ಭೇಟಿ ಕೊಟ್ಟು ಆದಷ್ಟು ಮಟ್ಟಿಗೆ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಾವು BLD ಸಂಸ್ಥೆ ನನ್ನ ಡೈರೆಕ್ಟ್ರು ಮತ್ತು ನನ್ನ ಸಹೋದರ MB ಪಾಟೀಲರು ಒಂದು ಇದು ಇರೋದ್ರಿಂದ ಅಧ್ಯಕ್ಷರಿರೋದ್ರಿಂದ BLD ಸಂಸ್ಥೆಯಿಂದ ಕೂಡ ನಾವು ಒಂದು ಟೀಮ್ ಮಾಡಿ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆಯನ್ನು ಕೊಡುವಂಥ ಎಲ್ಲ ಜಿಲ್ಲೆಯಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯ ನಡೀತಾ ಇದೆ. ಮತ್ತು ಇನ್ನು ಬರೋ ದಿನಮಾನಗಳಲ್ಲಿ ನಾನು ಕೂಡ ನಮ್ಮ ಸರ್ಕಾರಕ್ಕೆ ಸಾಧ್ಯವಾದಷ್ಟು ಮಟ್ಟ ನಮ್ಮ ಎರಡೂ ಜಿಲ್ಲೆಗೆ ಏನೇನು ಸಮಸ್ಯೆಗಳಿದಾವೆ ಅವನ್ನ ನಾನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ರಾಜ್ಯ ಸರ್ಕಾರದಿಂದ ನಡೆಯುವಂಥ ಕೆಲಸಗಳು ನಿಮಗೆ ಈಗ ತೃಪ್ತಿ ಇದೆ? ಯಾವ ರೀತಿ ನಡೀತಾ ಇದೆ ಅನ್ನೋ
ಇವತ್ತು ಇದರಲ್ಲಿ ನಾನು ಯಾಕಂದ್ರೆ ಈಗ ಇದು ರಾಜಕೀಯ ಮಾಡುವಂಥ ಸಮಯ ಅಲ್ಲ. ಈಗ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ಸಂತ್ರಸ್ತರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ನೀರಲ್ಲಿ ಇವತ್ತು ಪಾಪ ಅವ್ರಿಗೆ ಹೆಣ್ಮಕ್ಳಿಗೆ ಅದು ಇವತ್ತು ನಾವು ಜಮಖಂಡಿ ತಾಲೂಕಲ್ಲಿ ತಾವು ಕೆಲವೊಂದು ಗ್ರಾಮಕ್ಕೆ ನೋಡಿದ್ವಿ. ಇವತ್ತು ಅವ್ರಿಗೆ ಸಂಪರ್ಕ ಕಟ್ಟಾಗಿದೆ. ಕೆಲವೊಂದು ಸಣ್ಣ ಮಕ್ಕಳು ನಾನು ನಿಮ್ಮ ಮುದ್ದೇಬೇಳದಲ್ಲಿ ನೋಡಿದಾಗ ಸಣ್ಣ ಮಕ್ಕಳು ಡೆಲಿವರಿ ಆದಂಥ ಪೇಷಂಟ್ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅವ್ರನ್ನ ಇಡುವಂಥ ಪರಿಸ್ಥಿತಿ ಬಂದಿದೆ. ಇಂಥದ್ರಲ್ಲಿ ಎಲ್ಲರೂ ಸೇರಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಇದರಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಅಥವಾ ಯಾರಿಗೆ ನಾನು ಟೀಕೆ ಮಾಡಲಿಕ್ಕೆ ಇಚ್ಛೆ ಕೊಡೋದಿಲ್ಲ. ಆದಷ್ಟು ಅವ್ರಿಗೆ ವಿನಂತಿ ಮಾಡ್ತೀನಿ, ಯುದ್ಧೋಪಾಯದಲ್ಲಿ ಅಂದರೆ ವಾರ್ ಫುಟಿಂಗ್ ಮೇಲೆ ಇದನ್ನು ಸರಿಪಡಿಸಲಿಕ್ಕೆ ನಾನು और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।